ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್. ನೀವು ಯಾವಾಗ ನೋಡ್ತಿದ್ದೀರೋ ಅದನ್ನು ತಗೊಳ್ಳಿ. ಸೊ ಹೇಗಿದ್ರೆ ಎಲ್ಲರೂ? ಹೋಪ್ ಎವ್ರಿವನ್ ಆರ್ ಡೂಯಿಂಗ್ ಫೈನ್. ಸೊ ಈ ವಿಡಿಯೋಲಿ ನಾನು ಪಲಾವ್ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಹಾಕಿ ಅದನ್ನು ರುಬ್ಕೋತೀನಿ. ನೆಕ್ಸ್ಟ್ ಸ್ಟವ್ ಹಚ್ಚಿ, ಏನಂದರೆ ಇದು ನನ್ನ ಸ್ಟೈಲ್ ಆಫ್ ಮೇಕಿಂಗ್ ಪಲಾವ್. ತುಂಬ ಮಸಾಲೆಗಳೆಲ್ಲ ರುಬ್ಬಿ ಹಾಕ್ತಾರೆ, ಬಟ್ ನಾನೇನಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಈ ನಡುವೆ ವಿಡಿಯೋ ಪೋಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ತುಂಬ ದಿನ ಆದಮೇಲೆ, ಅಂದರೆ ಇದು ಶೂಟ್ ಮಾಡಿ ತುಂಬ ದಿನವೇ ಆಯಿತು, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ವರ್ಕಲ್ಲಿ ಬ್ಯುಸಿಯಾಗಿ ಹೋಗಿದ್ವಿ. ಸೊ ಆಯಿಲ್ ಹೀಟ್ ಆದಮೇಲೆ ಚಕ್ಕೆ ಲವಂಗ ಎಲ್ಲ ಹಾಕಿದೆ. ನೆಕ್ಸ್ಟ್ ಈರುಳ್ಳಿ, ಟೊಮೊಟೊ ಬಾತ್ ಕೂಡ ಸೇಮ್ ಈ ಥರನೇ ಮಾಡ್ಬೋದು, ಬಟ್ ಮೋರ್ ಟೊಮೊಟೊಸ್ ಹಾಕಬೇಕು ತರಕಾರಿ ಬದಲು. ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹಾಗೆ ಪ್ಲೀಸ್ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇಟ್ ವಿಲ್ ಬಿ ಲೈಕ್ ಅ ಕೈಂಡ್ ಆಫ್ ಸಪೋರ್ಟ್ ಟು ಮೀ. ನೆಕ್ಸ್ಟ್ ಟೊಮೊಟೊಸ್ ಹಾಕ್ತಿದ್ದೀನಿ. ಆಲ್ರೆಡಿ ಅದು ಸ್ವಲ್ಪ ಹೊತ್ತು ಬಿಟ್ಟಿದ್ದೆ, ಅದು ನಾನು ವಿಡಿಯೋ ಅಲ್ಲಿ ಫುಲ್ ತೋರಿಸಿಲ್ಲ. ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬಿಟ್ಟು ಮತ್ತೆ ಹಾಕಿದೆ. ಟೊಮೊಟೊನೂ ಅಷ್ಟೇ. ಟೊಮೊಟೊ ಆದಮೇಲೆ, ಸಾಫ್ಟ್ ಆದಮೇಲೆ, ಇದು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಅಲ್ಲ ಮಸಾಲೆ ರುಬ್ಕೊಂಡಿದ್ದೆ ಅಂತ ಹೇಳಿ, ಅದನ್ನು ಹಾಕಿ ಈ ಥರ ಮಾಡ್ಕೋಬೇಕು. ನೋಡಿ, ಇಲ್ಲೇ ಗೊತ್ತಾಗುತ್ತೆ ನಿಮಗೆ. ಏನಂದರೆ ಸ್ವಲ್ಪ ಜನ ಮೊಸರು ಹಾಕ್ತಾರೆ, ನಾನು ಮೊಸರು ಹಾಕಿ ಕೂಡ ಮಾಡ್ತೀನಿ, ಬಟ್ ದಿಸ್ ಈಸ್ ಮೊಸರು ಹಾಕಬಾರ್ದು, ಹೀಟ್ ಮಾಡಬಾರ್ದು ಅಂತಾರಲ್ಲ. ಸೊ ಇಟ್ ಈಸ್ ಲೈಕ್ ಅ ಹೆಲ್ತಿಯರ್ ವರ್ಷನ್ ಆಫ್ ಇಟ್. ಈ ಥರ ಟ್ರೈ ಮಾಡಿ ನೋಡಿ. ಮೊಸರು ಬದಲು ಕೊಬ್ಬರಿ ಸ್ವಲ್ಪ ಹಾಕಿ ರುಬ್ಕೊಳ್ಳಿ. ಅದೇನೆಂದರೆ ಮೊಸರು ಥರನೇ ಫ್ಲೇವರ್ ಕೊಡುತ್ತೆ, ಚೆನ್ನಾಗೂ ಇರುತ್ತೆ, ಸಾಫ್ಟಾಗಿ ಬರುತ್ತೆ ಪಲಾವ್ ಕೂಡ. ಸೊ ಇಷ್ಟೆಲ್ಲ ಆದಮೇಲೆ ನಾವು ತರಕಾರಿ ಹಚ್ಚಿರ್ತೀರಲ್ಲ ಅದೆಲ್ಲ ತೊಳ್ಕೊಂಡು ಹಾಕ್ಕೋಬೇಕು. ನಾನು ಜಸ್ಟ್ ಇಲ್ಲಿ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಯೂಸ್ ಮಾಡ್ತಿದ್ದೀನಿ. ನಿಮಗೇನು ತರಕಾರಿ ಇಷ್ಟನೋ ಎಲ್ಲ ಹಾಕ್ಬೋದು, ಚೆನ್ನಾಗೇ ಬರುತ್ತೆ. ಏನು ತರಕಾರಿ ಹಾಕಿದ್ರೂ ಇದಕ್ಕೆ ಚೆನ್ನಾಗಿ ಬರುತ್ತೆ. ಪಲಾವ್ಗೆ ಏನೇನು ಯೂಸ್ ಮಾಡ್ತೀರೋ ಅವೆಲ್ಲ ಹಾಕ್ಬೋದು. ನಾನು ಯೂಶ್ವಲಿ ಬೀನ್ಸ್ ಕ್ಯಾರೆಟ್ ಯೂಸ್ ಮಾಡೇ ಮಾಡ್ತೀನಿ ಪಲಾವ್, ಹಂಗೆ ಅಭ್ಯಾಸ ಆಗಿಬಿಟ್ಟಿದೆ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ಅದು ಲಾಸ್ಟಲ್ಲೂ ಹಾಕ್ಬೋದು, ನಾನು ಇವಾಗೇ ಹಾಕ್ಬಿಡ್ತೀನಿ, ನನಗೇನೋ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಇದು ಇಲ್ಲ ಅಂದರೆ ಕೂಡ ನಮ್ಮ ಮನೆಯಲ್ಲಿ ಇರುತ್ತಲ್ಲ ಖಾರದ ಪುಡಿ, ಧನಿಯಾ ಪುಡಿ ಕೂಡ ಸ್ವಲ್ಪ ಹಾಕಿ ಬಿಡ್ಬೋದು. ಒನ್ಸ್ ಫ್ರೈ ಆಗಿದೆ ಅನಿಸಿದ್ರೆ ಸ್ವಲ್ಪ ಬಿಡಬೇಕು. ಏನೇ ಆಗಲಿ ಅಡುಗೆ ಮಾಡುವಾಗ ಸ್ವಲ್ಪ ಸ್ಲೋ ಆಗಿ ಫ್ರೈ ಆಗೋವರೆಗೂ ಬಿಟ್ಟು ಆಮೇಲೆ ನಾವು ನೆಕ್ಸ್ಟ್ ಪ್ರೋಸೆಸ್ಗೆ ಹೋಗಬೇಕು. ಸೊ ತರಕಾರಿ ಎಲ್ಲ ಲೈಟಾಗಿ ಫ್ರೈ ಆಗಿ ಆಯಿಲ್ ಮೇಲೆ ಬಂದಮೇಲೆ ಜಸ್ಟ್ ಒಂದು 5 ಮಿನಿಟ್ಸ್ ಬಿಟ್ಟು ಅಕ್ಕಿ ಹಾಕಿ ಅದಕ್ಕೆ ಎಷ್ಟು ಬೇಕೋ ನೀರು ಹಾಕ್ಕೋಬೇಕು. ಇನ್ನೊಂದೇನೆಂದರೆ ನಮಗೆ ಅಡ ಹಿಡಿಯುತ್ತಲ್ಲ, ಲೈಕ್ ಸೀದೋಗೋದೆಲ್ಲ ಆಗುತ್ತಲ್ಲ, ಅದೆಲ್ಲ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಈ ಥರ ಅಕ್ಕಿ ಹಾಕಿದ ತಕ್ಷಣ ಕುಕ್ಕರ್ ಕ್ಲೋಸ್ ಮಾಡಬಾರ್ದು. ಅದು ಸ್ವಲ್ಪ ರೈಸ್ ಒಂದು ಹಾಫ್ ಆದರೂ ಕುಕ್ ಆಗೋವರೆಗೂ ಬಿಟ್ಟು ಮಾಡಿದ್ರೆ ನಮಗೆ ಸೀದೋಗಲ್ಲ. ಅದು ನನಗೆ ಈ ನಡುವೆ ಗೊತ್ತಾಯಿತು ರೀಸೆಂಟಾಗಿ ಟಿಪ್, ಬಟ್ ವರ್ಕ್ ಆಗ್ತಿದೆ ಕೂಡ. ಅದು ನಾನು ಟ್ರೈ ಮಾಡಿ ನೋಡಿದೆ. ಸೊ ನೆಕ್ಸ್ಟ್ ಕ್ಲೋಸ್ ಮಾಡಿ 2 ವಿಸಿಲ್ಸ್ ತರಿಸ್ಕೊಂಡ್ರೆ ಸಾಕು. ಆಲ್ರೆಡಿ ನಾವು ರೈಸು ಸ್ವಲ್ಪ ಬೇಯಿಸ್ಕೊಂಡಿರ್ತೀರಿ, ತರಕಾರಿ ಎಲ್ಲ ಬೆಂದಿರುತ್ತೆ. ಸೊ ಕ್ಲೋಸ್ ಮಾಡಿ 2 ವಿಸಿಲ್ಸ್, ಬಟ್ ವಿಸಿಲ್ ಕಂಪ್ಲೀಟ್ ಔಟ್ ಆಗೋವರೆಗೂ ತೆಗಿಬಾರ್ದು. ಕಲರ್ಗೆ ಏನೂ ಕೂಡ ಹಾಕಿಲ್ಲ, ನಾನು ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೆ ಅಷ್ಟೇ. ಸೊ ಈ ಥರ ಬಂದಿದೆ ಪಲಾವ್ ನೋಡಿ. ಯಾಕೆ ಬೀನ್ಸ್ ಇಂದ ತಿನ್ನಬೇಕು? ಬೀನ್ಸು ಎಲ್ಲ ತಿನ್ನಬೇಕು. ಹಲೋ ತಿಂದಾ? ಏನೋ ಹೇಳಿ ಸರಿ.
ವೆಜಿಟೇಬಲ್ಸ್ ಬೇಡವಾ? ಫ್ರೂಟ್ಸೇ ಅಲ್ಲ ಹೆಲ್ತಿ. ಫ್ರೂಟ್ಸ್ ಏನೋ ತಿಂತೀಯ ಸರಿ, ವೆಜಿಟೇಬಲ್ಸ್ ಕೂಡ ತಿನ್ನಬೇಕು. ಆಲೂಗಡ್ಡೆ ಮಾತ್ರ ತಿಂತೀಯಾ? ಪೊಟ್ಯಾಟೊ ಹೆಂಗೆ ತಿಂತೀಯಾ ಹಂಗಾದ್ರೆ? ಅದು ವೆಜಿಟೇಬಲ್ಸೇ. ಹಾಂ, ನಿಂಗೆ ಪೊಟ್ಯಾಟೊ ಮಾತ್ರ ಇಷ್ಟ ಅಂದರೆ ಆಗಲ್ಲ, ಎಲ್ಲ ತಿನ್ನಬೇಕು. ಹಾಂ, ಅದೊಂದೇ ತಿನ್ನೋದು ನೀನು. ಇವಾಗ ಕ್ಯಾರೆಟ್ ತಿನ್ನಬೇಕು. ಇರು, ನಾನೇ ತಿನ್ನಿಸ್ತೀನಿ ಬಿಡು. ಹಾಂ, ಸೊ ಇದರಲ್ಲಿ ಹಾಗೆ ನಾವು ಫ್ಯಾಮಿಲಿ ಕಡೆಯಿಂದ ಸ್ಮಾಲ್ ಟ್ರಿಪ್ ಹೋಗಿದ್ರಿ ನಿಯರ್ ಬೈ. ಕೈಲಾಸಗಿರಿ, ಕೈವಾರ, ಹಾಗೆ ಈಶಾ ಟೆಂಪಲ್ ಹೋಗಿದ್ರಿ. ತುಂಬ ಚೆನ್ನಾಗಿತ್ತು, ತುಂಬ ಫನ್ನಿಯಾಗಿತ್ತು ಟ್ರಿಪ್ ಅಂತೂ. ಎಂಜಾಯ್ ಮಾಡಿದ್ರಿ. ಸೊ ಅದಕ್ಕೆ ಕ್ಲಿಪ್ಸ್ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ. ಏನೋ ಒಂಥರ ಅಂದರೆ ಫ್ರೆಂಡ್ಸ್ ಜೊತೆ ಹೋಗೋದು ಅದೊಂಥರ ಸಪ್ರೇಟ್, ಇದು ಫ್ಯಾಮ್ಲಿ ಜೊತೆ ಹೋದರೆ ಇದೊಂಥರ ಫನ್ ಇರುತ್ತೆ. ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ರಿ ಟ್ರಿಪ್ ಅಂತೂ. ಮೇಯ್ನ್ಲಿ ನನಗೆ ಈಶಾ ಟೆಂಪಲ್ ತುಂಬ ಇಷ್ಟ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಿರೋದು. ಫಸ್ಟ್ ಟೈಮ್ ಶಿವರಾತ್ರಿ ದಿನ ಹೋಗಿದ್ರಿ, ಅವತ್ತಂತೂ ಫುಲ್ ಜಾಮ್ ಆಗೋಗಿತ್ತು. ಬಟ್ ಅವತ್ತೂ ಫಸ್ಟ್ ಟೈಮ್ ಹೋಗಿದ್ದಿದ್ದಲ್ಲ, ಅದೊಂಥರ ಎಕ್ಸ್ಪೀರಿಯೆನ್ಸ್ ಸೂಪರಾಗಿತ್ತು. ನನಗೆ ಆಲ್ರೆಡಿ ಫೇವ್ರೆಟ್ ಗಾಡೇ ಈಶ್ವರ. ಏನೋ ಈಶ್ವರ ಅಂದ್ಕೊಂಡ್ರೇ ಏನೋ ಒಂಥರ ತುಂಬ ಸ್ಪಿರಿಚುವಲ್ ಥರ ಫೀಲ್ ಆಗುತ್ತೆ. ಸೊ ಎಲ್ಲ ಗಾಡ್ಸ್ಗಿಂತನೂ ಈಶ್ವರ ಅಂದರೆ ಏನೋ ಒಂಥರ ಪವರ್, ಅದು ಪವರ್ ಆಫ್ ಗಾಡ್. ಸೊ ಹೋಗೋ ದಾರಿಯಲ್ಲಿ ಶೂಟ್ ಮಾಡಿದ್ದಿದ್ದು. ಅವತ್ತು ಸ್ವಲ್ಪ ಫ್ರೀಯಾಗೇ ಇತ್ತು, ನಾರ್ಮಲ್ ಅಂದರೆ ನಾನು ಫ್ರೀಯಾಗಂದರೆ ಅದು ಕೂಡ ಸಂಡೇ. ಬಟ್ ಕಂಪೇರ್ಡ್ ಟು ಫಸ್ಟ್ ಟೈಮ್ ನಾವು ಹೋಗಿದ್ರಲ್ಲ, ಅದಕ್ಕೂ ಇದಕ್ಕೂ ಇಟ್ ವಾಸ್ ಫ್ರೀ. ಅವತ್ತಂತೂ ಓವರ್ ಆಗಿತ್ತು ವೆಹಿಕಲ್ಸು. ಅವಾಗ ಸ್ಟಾರ್ಟಿಂಗ್ ಅಲ್ಲ ಈಶಾ ಸ್ಟಾರ್ಟ್ ಆಗಿ. ಸೊ ಇದು ಕೂಡ ಇದು ಲೈಟ್ ಶೋ ಓನ್ಲಿ 1 hour ಆಗಿತ್ತು ಅನಿಸುತ್ತೆ. ಜಸ್ಟ್ ಸ್ವಲ್ಪ ತಲೆ ಇದ್ದು ಕೂತ್ಕೊಂಡು ಲೈಟಿಂಗ್ಸು, ಮ್ಯೂಸಿಕ್ಕು, ದೇವ್ರು ನೋಡ್ತಾ ಇದ್ದರೆ ವಾವ್, ಸೂಪರಾಗಿತ್ತು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.